ಹೊಸ ಹೊಸ ಕಾರುಗಳೆಲ್ಲ ಬಂದಿದೆ, ತೊಗೊಂಡವ್ರು ಇರ್ಬೋದು, ಇಲ್ಲ ನಿಮ್ಮ ಮುಖ ನೋಡಿದರೆ ಭಾರಿ ಭಾರಿ ಕಾಣಿಸ್ತೀರಿ, ತೊಗೊಂಡಿರ್ತೀರಿ. ಎಂಥ ಕಾರು? ಇನ್ನು ಮುಂದೆ ಎಷ್ಟು ದೂರ ಹೋದರೆ ತಗ್ಗಿದೆ, ರೋಡ್ ಸರಿ ಇಲ್ಲ, ಇಲ್ಲೇ ನಿಮಗೆ ಸೂಚನೆಯನ್ನು ಕೊಡ್ತದೆ. ಟ್ರೈನ್ಗಳಲ್ಲಿಯೂ ಆ ತರಹದ ಸೂಚನೆಯನ್ನು ಕೊಡ್ತಾರೆ, ಮುಂದೆ ಸರಿ ಇಲ್ಲ ಅಂದರೆ ಸಿಗ್ನಲ್ಗಳು ಬಂದುಬಿಡ್ತದೆ. ಅದು ಎಷ್ಟು ಉಪಯುಕ್ತ? ಯಾಕೆ ಅಂದರೆ ಗೊತ್ತಾಗದೆ ಅಲ್ಲಿ ಹೋದ ಮೇಲೆ ಕಂಟ್ರೋಲ್ ಮಾಡಲಿಕ್ಕಾಗದೆ ತಗ್ಗಿನೊಳಗೆ ಬಿದ್ದು ಆಕ್ಸಿಡೆಂಟ್ ಮಾಡೋದಕ್ಕಿಂತಲೂ ಮೊದಲೇ ಮುಂದೆ ಅನಾಹುತ ಆಗ್ತದೆ ಅಂತ ಗೊತ್ತಿದ್ದರೆ ಸುಲಭ. ಅದು ಬಹಳ ಕಷ್ಟ, ಎಲ್ಲ ಕಾರುಗಳಲ್ಲಿ ಅದು ಇರುವುದಿಲ್ಲ, ಬಹಳ ಬೆಲೆ ಅದಕ್ಕೆ. ಕೋಟಿ ಕೋಟಿ ರೂಪಾಯಿ ಆದರೂ ಅದನ್ನು ಬೆಲೆ ಕೊಟ್ಟು ತೊಗೊಳ್ತಾರೆ, ಯಾಕೆಂದರೆ ಪ್ರಾಣಕ್ಕಿಂತ ಕೋಟಿ ರೂಪಾಯಿ ದೊಡ್ಡದಲ್ಲ. ಮುಂದಾಗುವ ಅನಾಹುತವನ್ನು ಮೊದಲೇ ತಿಳಿಸಿ ಪ್ರಾಣ ಉಳಿಸೋದಾದರೆ ಕೋಟಿ ರೂಪಾಯಿ ಕೊಟ್ಟರು ಅಡ್ಡಿ ಎಲ್ಲ, ಭಾರೀ ಇಂಪೋರ್ಟೆಡ್ ಕಾರನ್ನೇ ತೆಗೆದುಕೊಳ್ತಾನೆ. ಏನು ನಿನ್ನ ತಲೆ ಕಾರೋ? ಅದಕ್ಕಿಂತ ದೊಡ್ಡದಾದದ್ದು ಈ ಜೀವನ, ಆಧ್ಯಾತ್ಮಿಕ ಜೀವನ, ಸಾತ್ವಿಕ ಗುಣಗಳು, ನೀತಿ, ಶೀಲವಂತಿಕೆ, ಇದು ದೊಡ್ಡದು. ಇದು ಹೋಯಿತು ಅಂದರೆ ಈ ಜನ್ಮ ಅಲ್ಲ, ಜನ್ಮಾಂತರದೊಳಗೂ ನಮ್ಮನ್ನು ಅಧಃಪತನದಲ್ಲಿ ನರಕದಲ್ಲಿ ಹಾಕುವಂತಹ ಪ್ರಸಂಗ. ಅಂತಹ ತಪ್ಪುಗಳನ್ನು ತಿದ್ದುವ ಒಂದು ದೊಡ್ಡ ಮಷಿನ್ನು ಅಂದರೆ ಅದೇ ಗುರುಗಳು. ಅಂತಹ ಗುರುಗಳು ನಮಗೆ ಮೇಲಿದ್ದಾರೆ ಅಂದರೆ ಖುಷಿ ಪಡಬೇಕು. ಅನೇಕ ಬಾರಿ ಕೇಳಿದ್ದೀರಿ ಕಥೆಯಲ್ಲಿ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಬೆಂಗಳೂರು ಮಹಾನಗರದೊಳಗಿರುವಾಗ ಒಬ್ಬ ವ್ಯಕ್ತಿಯ ಬಹಳ ದೊಡ್ಡ ಗೃಹಸ್ಥರು, ಮೈಸೂರು ಸಂಸ್ಥಾನದ ದೊಡ್ಡ ಅಧಿಕಾರಿಗಳ ಮನೆಯಲ್ಲಿ ಪೂಜೆ ಇದ್ದಾಗಲೂ ಕೂಡ ಏನೋ ಒಂದು ತಪ್ಪು ನಡೆಯಿತು. ತಪ್ಪು ನಡೆದಾಗ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ನೇರವಾಗಿ ಅವನನ್ನು ಆಚೆಗೆ ಹೋಗು ಅಂತ ಹೇಳಿದರು. ಅವರ ಮನೆಯಲ್ಲಿ ಪೂಜೆ ನಡೆದಿದೆ, ನೀನು ಆಚೆಗೆ ಹೋಗು ಅಂತ. ಹೋಗದೇ ಇದ್ದರೆ 4 ಜನ ಎತ್ತಿ ಹೊರಗೆ ಹಾಕುವಂತಹ ಪ್ರಸಂಗ. ಅವರು ತಾವೇ ತಿಳಿದುಕೊಂಡು ಅತ್ಯಂತ ಗೌರವದಿಂದ ಭಕ್ತಿಯಿಂದ ತಿಳಿದುಕೊಂಡು ಹೊರಗಡೆ ನಡೆದರು. ಹೊರಗೆ ಹೋದದ್ದೇ ತಡ ಅನೇಕ ಜನ ಅವರ ಕಿವಿಗೆ ಚುಚ್ಚಿದರು. ಸತ್ಯಧ್ಯಾನರ ಮೇಲೆ ಬಹಳ ಭಕ್ತಿ ಇದ್ದು ಕೆಲವು ಜನ ಎಲ್ಲ ಕಾಲದಲ್ಲೂ ಇರ್ತಾರೆ. ನಿಮಗೆ ಈ ರೀತಿ ನಿಮ್ಮ ಮನೆಯಲ್ಲಿ ಕುಳಿತು ನಿಮಗೆ ಹೊರಗೆ ಹೋಗು ಅಂತಾರೆ, ಅವರ ಮೇಲೆ ನೀವು ಕೇಸ್ ಆಗ್ಬೋದಲ್ಲ, ಡಿಫಮೇಷನ್ ಕೇಸ್ ಆಗ್ಬೋದಲ್ಲ, ಯಾಕೆ ಹಾಕೋದಿಲ್ಲ ಅಂತ ಏನು ಹೇಳಿದರೆ ಆ ಮಹಾನುಭಾವರು, ಅವರು ತಪ್ಪು ಮಾಡಿದ್ದನ್ನು ನಾವು ಮರೆತು ಬಿಡೋಣ, ಅವರ ಗುಣವನ್ನು ನೆನೆಸೋಣ. ಅವರು ಹೇಳಿದ್ದೇನು? ನಾನು ತಪ್ಪು ಮಾಡಿದಾಗ, ನಾನೊಬ್ಬ ದೊಡ್ಡ ಅಧಿಕಾರಿ ಸಂಸ್ಥಾನದೊಳಗೆ, ನನ್ನನ್ನು ನೋಡಿದರೆ ಎಲ್ಲ ನಡುಗುತ್ತಾರೆ. ಇಂತಹ ದೊಡ್ಡ ಅಧಿಕಾರದೊಳಗಿದ್ದ ವ್ಯಕ್ತಿಯನ್ನು ತಪ್ಪಿದರ ತಿದ್ದೋ ಅಂಥ ಗುರುಗಳನ್ನು ಪಡೆದುಕೊಂಡಿದ್ದೇನೆ ಅಂದರೆ ಎಷ್ಟು ಜನ್ಮದ ಪುಣ್ಯನಂತ. ಪ್ರತಿ ಜನ್ಮದಲ್ಲಿಯೂ ಸತ್ಯಧ್ಯಾನ ತೀರ್ಥರಂಥ ಗುರುಗಳು ಸಿಗಲಿ ಅಂತ ನಾನು ಬೇಡ್ಕೊಳ್ತೇನೆ. ನಾನೇ ಯಾಕೆ ಕೇಸ್ ಹಾಕಲಿ? ನಿನ್ನ ಮೇಲೆ ಬೇಕು ಅಂದರೆ ಕೇಸ್ ಹಾಕ್ತೀನಿ ಇಂದ. ಗುರುಗಳ ಬಗ್ಗೆ ಚಾಡಿ ಹೇಳ್ತೀಯಲ್ಲ, ನಿನ್ನ ಮೇಲೆ ಬೇಕಾದರೆ ಕೇಸ್ ಹಾಕ್ತೀನಿ ಅಂತ ಹೇಳೋ ತಾತ್ಪರ್ಯ ಆ ತರಹದ ಒಂದು ವಿನಯ. ಅಂತಹ ವಿನಯ ನಮ್ಮಲ್ಲಿರಬೇಕು. ನಮಗೆ ಅಂತಹ ಗುರುಗಳಿದ್ದಾರೆ ಎನ್ನುವುದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಶತಾನಂದ ಇಂಥ ಗುರುಗಳಿದ್ದಾರೆ ಅಂತ ಹಿರಿ ಹಿಗ್ಗುವಂಥವರು, ಭಾರೀ ಭಾರೀ ವಿದ್ವಾಂಸರು, ಆದರೆ ವಿನಯ ಇದ್ದಂಥವರು, ಶರಣು ಬಂದವರು. ಅಂಥವರಿಗೇನಾದರೂ ಮಕ್ಕಳಾಗಿಲ್ಲ ಅಂತನ್ನುವ ಕಷ್ಟ ಇದ್ದರೆ ಸತ್ಯವರ ತೀರ್ಥ ಶ್ರೀಪಾದಂಗಳವರ ಸೇವೆಯನ್ನು ಮಾಡಿದರೆ ಅವರಿಗೆ ತನಯಾವಾಪ್ತ್ಯುಪಚಿತ, ಉತ್ತಮ ಪುತ್ರ ಸಂತಾನವನ್ನು ಕೊಡುವಂತಹ ಮಹಾನುಭಾವರು ಸತ್ಯವರ ತೀರ್ಥ ಶ್ರೀಪಾದಂಗಳವರು ಅಂತ.